बसव कल्याण तालुके के गुणतीर्थवाड़ी गांव में पिछले दिनों लड़की भाग्यश्री मुदार की हत्या की गई थी, जिसका सभी जगह विरोध किया जा रहा है। बुधवार 4 सितंबर को बसव कल्याण तालुके के कॉलेज के छात्रों की ओर से इस हत्या के खिलाफ विरोध प्रदर्शन किया गया। यह विरोध प्रदर्शन अखिल भारतीय विद्यार्थी संगठन की ओर से किया गया और बसव कल्याण तालुके के तहसीलदार शांतगौड़ा बिरादर को एक ज्ञापन दिया गया और पीड़िता लड़की को न्याय देने की मांग की गई। बसव कल्याण से केपी न्यूज के संवाददाता समीर शेख की रिपोर्ट। ಪರವಾಗಿ ಹತ್ಯೆಯನ್ನು ಮಾಡಿರುವಂತದ್ದು ಇದು ನಿಜವಾಗ್ಲೂ ಕೂಡ ಖಂಡನೀಯವಾಗಿರುವಂತದ್ದು। ಯಾಕೆಂದ್ರೆ ಇವತ್ತು ಆ ಒಂದು ಯುವತಿಯನ್ನ ಮನೆತನ ಆಗಿರಬಹುದು, ಆ ಯುವತಿಯನ್ನ ನೋಡಿದ್ರೆ ಬಡಬಡತನ ಜೀವನದಲ್ಲಿ ಬದುಕನ್ನು ಸಾಗಿಸುವಂತ ಆ ಒಂದು ಮನೆತನಕ್ಕೆ ಇವತ್ತು ನಮ್ಮ ಭಾರತ ದೇಶ ಭವ್ಯವಾಗಿರುವಂತ ಪರಂಪರೆಯನ್ನು ನಾವೆಲ್ಲ ಹೇಳ್ತೇವೆ। ಆದರೆ ಇಂತಹ ಒಂದು ಕೃತ್ಯಗಳನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಅಂದ್ರೆ ನಮ್ಮ ಭಾರತ ದೇಶ, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ನಾವು ಕಾಣುವಂಥದ್ದು ನಿಜವಾಗ್ಲೂ ಕೂಡ ಇದು ಖಂಡನೀಯವಾಗಿರುವಂಥದ್ದು। ಆ ನಿಮಿತ್ತವಾಗಿ ಇವತ್ತು ಯಾರು ಅತ್ಯಾಚಾರವನ್ನು ಎಸಗಿ ಇವತ್ತು ಆ ಮಗಳಿಗೆ ಹತ್ಯೆಯನ್ನು ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ಇದು ಶೋಷಣೀಯ ಸಂಗತಿಯಾಗಿರುವಂಥದ್ದು। ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ನಾವು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇವೆ ಕರ್ನಾಟಕ ಸರ್ಕಾರಕ್ಕೆ। ಆ ಹತ್ಯೆಯನ್ನು ಮಾಡಿರುವಂಥದ್ದು, ಅತ್ಯಾಚಾರ ಎಸಗಿರುವಂಥ ಯಾರೇ ಆಗಿರಲಿ, ಅವರು ದೊಡ್ಡವರಾಗಿರಲಿ ಸಣ್ಣವರಾಗಿರಲಿ, ಯಾವುದೇ ಒಂದು ಮತಪಂಥದವರಾಗಿರಲಿ, ಅವರಿಗೆ ಯಾವ ಶಿಕ್ಷೆ ಕೊಡಬೇಕು ಅಂದರೆ ಉಗ್ರವಾಗಿರುವಂಥ ಶಿಕ್ಷೆ ಅಲ್ಲ, ಅವರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಾವು ಕರ್ನಾಟಕ ಯಾಕಂದರೆ ನಾವು ಸರ್ಕಾರಕ್ಕೆ ಮೇಲಿಂದ ಮೇಲೆ ಮನವಿ ಕೊಡ್ತಾ ಇದ್ದೀವಿ। ಇಂಥ ಕೃತ್ಯಗಳನ್ನು ಒಂದಲ್ಲ ಎರಡಲ್ಲ ನೂರಾರು ಯುವತಿಯನ್ನ ಇವತ್ತು ಅತ್ಯಾಚಾರವನ್ನು